ಕರ್ನಾಟಕ ಐಕಾನ್ ಅವಾರ್ಡ್ಸ್ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕರ್ನಾಟಕ ಐಕಾನ್ ಅವಾರ್ಡ್ಸ್ ಸಾಧನೆ ಅನ್ನೋದು ಕೇವಲ ಮೂರಕ್ಷರದ ಪದ ಆಗಿದ್ರೂ ಕೂಡ ಅದಕ್ಕೆ ಸಾವಿರಾರು ಮೈಲುಗಲ್ಲುಗಳನ್ನು ದಾಟಬೇಕಾಗತ್ತೆ, ಕಷ್ಟಗಳನ್ನು ನೋಡಬೇಕಾಗತ್ತೆ, ಹಾಗೇನೆ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಕೇವಲ ಒಂದು ಕ್ಷೇತ್ರ ಅಲ್ಲ, ಇವತ್ತು ಸಾಧಕರನ್ನ ಗೌರವಿಸುವಂತಹ ಅವಿಸ್ಮರಣೀಯ ಕ್ಷಣ ನಮ್ಮದಾಗಿದೆ. ಈ ಅವಿಸ್ಮರಣೀಯ ಕ್ಷಣದಲ್ಲಿ ನೀವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ. ಸೊ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಿಸಿರುವಂತಹ ಗಣ್ಯರು ಅವರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ, ಒಂದು ಪುಟ್ಟ ಸನ್ಮಾನ ಅಂದರೆ ಈ ಮೂಲಕ ಬೆನ್ನು ತಟ್ಟುವಂತಹ ಕೆಲಸ, ಮತ್ತಷ್ಟು ಮಗದಷ್ಟು ಆ ಸಾಧನೆ ಉತ್ತುಂಗಕ್ಕೇರಲಿ ಅನ್ನೋದು ನಮ್ಮ ಆಶಯ. ಅದೇ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಇದು ಸಾಧಕರನ್ನ ಸನ್ಮಾನಿಸುವ ಪೀಠಿಕೆ ಆದರೆ ಗ್ಯಾರಂಟಿ ಬಗ್ಗೆ ನಾವು ಮಾತನಾಡಲೇಬೇಕು ಅಲ್ವಾ? ಗ್ಯಾರಂಟಿ ಬಗ್ಗೆ ಮಾತನಾಡದಿದ್ರೆ ಆಗುತ್ತಾ? ಜನರ ಸಮಸ್ಯೆಗಳಿಗೆ ಪರಿಹಾರದ ಗ್ಯಾರಂಟಿ, ಬಡವರ ಕಣ್ಣೊರಿಸುವ ಗ್ಯಾರಂಟಿ, ನೊಂದವರಿಗೆ ನ್ಯಾಯ ಕೊಡಿಸೋದು ನಿಮ್ಮ ಗ್ಯಾರಂಟಿ, ಶ್ರಮಿಕರ ಕಣ್ಣೊರಿಸುವ ಗ್ಯಾರಂಟಿ, ಅನ್ಯಾಯದ ವಿರುದ್ಧ ಚಾಟಿ ಬೀಸುವ ಗ್ಯಾರಂಟಿ. ಇದು ನಿಮ್ಮ ಗ್ಯಾರಂಟಿ, ನಿಮ್ಮ ಪ್ರೀತಿಯ ಗ್ಯಾರಂಟಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಗ್ಯಾರಂಟಿ ನ್ಯೂಸ್ ಅರ್ಪಿಸ್ತಾ ಇದೆ ಇವತ್ತು ಕರ್ನಾಟಕ ಐಕಾನ್ ಅವಾರ್ಡ್ಸ್ 2025 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗುರಿ ಇರಬೇಕು, ಛಲ ಇರಬೇಕು, ಸಾಧಿಸೋ ಹುಮ್ಮಸ್ ಇರಬೇಕು, ಶ್ರದ್ಧೆ ಇರಬೇಕು, ಹಠ ಇರಬೇಕು. ಇದೆಲ್ಲವೂ ಇದ್ರೆ ಮಾತ್ರ ಸಾಧನೆ ಅನ್ನುವಂತಹ ಆ ಸಾಧಕರನ್ನ ಗೌರವಿಸುವ ಅವಿಸ್ಮರಣೀಯ ಕ್ಷಣ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕರ್ನಾಟಕ ಐಕಾನ್ ಅವಾರ್ಡ್ಸ್ 2025 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅಗ್ರ ಗಣ್ಯರನ್ನ ಗುರುತಿಸುವಂತಹ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕರ್ನಾಟಕ ಐಕಾನ್ ಅವಾರ್ಡ್ಸ್ ಪ್ರಾಯೋಜಕರು ನವರತ್ನ ಅಂಡ್ ಸನ್ಸ್ ಜ್ಯುವೆಲರಿ, ಸಪೋರ್ಟಿಂಗ್ ಪಾರ್ಟ್ನರ್ KMF. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಅಧಿಕೃತ ಸ್ವಾಗತ, ಸುಸ್ವಾಗತ. ಇವತ್ತಿನ ನಿರೂಪಣೆಯಲ್ಲಿ ನಾನು ಶಿಲ್ಪಾ ರಾಜನ್, ನಾನು ಶ್ರುತಿ ಕಿತ್ತೂರು. ಸಹಜವಾಗಿ ಗ್ಯಾರಂಟಿ ನ್ಯೂಸ್ ಬಗ್ಗೆ ಮಾತಾಡಿದ್ವಿ, ಅದರ ಪೀಠಿಕೆ ಬಗ್ಗೆ ಮಾತಾಡಿದ್ವಿ, ಸಾಧಕರನ್ನ ಸನ್ಮಾನಿಸುವ ವೇದಿಕೆ ಅಂತ ಹೇಳಿದ್ವಿ. ಆದರೆ ಗ್ಯಾರಂಟಿ ನಡೆದು ಬಂದ ಹಾದಿ ಬಗ್ಗೆ ಅನೇಕರು ಬೇರೆ ಬೇರೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಒಟ್ಟುಗೂಡಿ ಒಂದು ಕನಸನ್ನ ಕಟ್ಕೊಂಡು ನನಸು ಮಾಡಿರೋದು ಅದೇ ಗ್ಯಾರಂಟಿ ನ್ಯೂಸ್. ಆ ಕನಸನ್ನ ನನಸು ಮಾಡೋದಕ್ಕೆ ಹಲವಾರು ಜನ ಸಾಥ್ ಕೊಟ್ಟಿದ್ದಾರೆ, ಸಾಕ್ಷಿಯಾಗಿದ್ದಾರೆ. ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ನ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಒಂದು ಚಿಕ್ಕ ಝಲಕನ್ನ ನಿಮ್ಮ ಮುಂದೆ ಇಡ್ತೀವಿ. ಅದು ಪ್ರೋಮೋ ಮೂಲಕ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಗ್ಯಾರಂಟಿ ನ್ಯೂಸ್ನ ಪ್ರೋಮೋ ನಿಮ್ಮ ಮುಂದೆ. TV9 ನಲ್ಲಿ ಟ್ರೆಂಡ್ ಸೆಟ್ ಮಾಡಿದವರು, ಸುವರ್ಣ ನ್ಯೂಸ್ನಲ್ಲಿ ದುಡಿದವರು, ಪಬ್ಲಿಕ್ ಟಿವಿಯಲ್ಲಿ ಪಳಗಿದವರು, ಇದೀಗ ಗ್ಯಾರಂಟಿ ನ್ಯೂಸ್ನ ಸಾರಥಿಗಳು. ಎಸ್, ಈ ರೀತಿಯ ಪ್ರೋಮೋ ಹೊರಬರ್ತಿದ್ದಂತೆ ಇಡೀ ಮಾಧ್ಯಮ ಲೋಕವೇ ಒಂದು ಕ್ಷಣ ತಲ್ಲಣ, ಒಂದು ಕ್ಷಣ ಅಚ್ಚರಿ. ಯಾವುದು ಗ್ಯಾರಂಟಿ, ಯಾರದ್ದು ಗ್ಯಾರಂಟಿ, ಯಾರು ಸಾರಥಿಗಳು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡಿತ್ತು. ಈ ಪ್ರೋಮೋ ಬರುವಷ್ಟರಲ್ಲೇ ಪರಿಣಿತ ಯುವಕರ ತಂಡ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸದ್ದಿಲ್ಲದೆ ಒಂದು ದೊಡ್ಡ ಟೀಮ್ ಅನ್ನೇ ಕಟ್ಟಿಕೊಂಡಿತ್ತು. ಕಲರ್ಫುಲ್ ಆಫೀಸ್, ಅತ್ಯಾಧುನಿಕ ಸ್ಟುಡಿಯೋ, ಹೊಸ ತಂತ್ರಜ್ಞಾನ, ಅದ್ಭುತ ಔಟ್ಲುಕ್, ಎಲ್ಲರ ಕಣ್ಮನ ಸೆಳೆಯೋ ಗ್ರಾಫಿಕ್ಸ್ ಇರೋದು ಗ್ಯಾರಂಟಿ ನ್ಯೂಸ್ನ ಸ್ಪೆಷಾಲಿಟಿ. ಗ್ಯಾರಂಟಿ ನ್ಯೂಸ್ನ ಪ್ರಮುಖ ರೂವಾರಿ ಕನಕಪುರ ಮೂಲದ TM ಮುನಿಚೂಡಯ್ಯ ಮತ್ತು ಚಿಕ್ಕ ತಾಯಮ್ಮರವರ ಪುತ್ರ ಶಿವಸ್ವಾಮಿ TM. ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಬರೋಬ್ಬರಿ 25 ವರ್ಷಗಳ ಕಾಲ ದುಡಿದ ಅನುಭವ ಇವರದ್ದು. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ TRP ಮಾಸ್ಟರ್ ಅಂತಾನೆ ಫೇಮಸ್. ನಂಬಿ ಕೈ ಜೋಡಿಸಿದವರ ಹಾಗೂ ಗುರುಗಳ ಮಾರ್ಗದರ್ಶನದಿಂದ ಗ್ಯಾರಂಟಿ ನ್ಯೂಸ್ ಹುಟ್ಟು ಹಾಕಿದ್ರು. ಶಿವಸ್ವಾಮಿಯವರ ಈ ಮಹಾ ಸಾಹಸಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಕರ್ನಾಟಕದ ಫೈರ್ ಬ್ರ್ಯಾಂಡ್ ರಾಧಾ ಹಿರೇಗೌಡ.
ಜೊತೆಗೆ ಕಂಪನಿಯ ಆಡಳಿತ ವಿಚಾರದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಸಾಥ್ ಕೊಟ್ಟಿದ್ದು ನಮ್ರತಾ ಅಶೋಕ್ ಕುಮಾರ್. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಕರ್ನಾಟಕದ 13ನೇ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಆಗಿ 2025 ಏಪ್ರಿಲ್ 4ರಂದು ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆಗೊಂಡಿತು. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅನ್ನೋ ಟ್ಯಾಗ್ಲೈನ್ ಜೊತೆ ಅಧಿಕೃತವಾಗಿ ಅಖಾಡಕ್ಕಿಳಿಯಿತು. ಗ್ಯಾರಂಟಿ ಅಂದಾಕ್ಷಣ ಇದ್ಯಾವುದೇ ಪಕ್ಷದ ವಕಾಲತ್ತಿಗೆ ಸೀಮಿತವಾಗಿಲ್ಲ, ಯಾವುದೇ ಧರ್ಮಕ್ಕೂ ಅಂಟಿಕೊಂಡಿಲ್ಲ. ನಾವು ಲೆಫ್ಟೂ ಅಲ್ಲ, ರೈಟೂ ಅಲ್ಲ, ನಮ್ಮದೇನಿದ್ರು ಸ್ಟ್ರೈಟ್ ಅನ್ನೋದನ್ನ ಲಾಂಚ್ ಆದ ಕೆಲವೇ ದಿನಗಳಲ್ಲಿ ಜನರಿಗೆ ತೋರಿಸಿಕೊಟ್ಟಿತು. ಜನರು ಕೂಡ ಅಷ್ಟೇ ಅಭಿಮಾನ, ಪ್ರೀತಿಯಿಂದ ಗ್ಯಾರಂಟಿ ನ್ಯೂಸ್ನ ಒಪ್ಪಿಕೊಂಡ್ರು. ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಜನರನ್ನ ತಲುಪಿದ ಕರ್ನಾಟಕದ ಏಕೈಕ ಚಾನೆಲ್ ಎಂಬ ಹೆಗ್ಗಳಿಕೆ ಗ್ಯಾರಂಟಿ ನ್ಯೂಸ್ನದ್ದು. ಗ್ಯಾರಂಟಿ ನ್ಯೂಸ್ಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಅನ್ನೋ ಪ್ರತಿಷ್ಠಿತ ಅವಾರ್ಡ್ ಕೂಡ ಸಿಕ್ತು. ಕೇವಲ 3 ದಿನಗಳಲ್ಲಿ 12 ಕೋಟಿ ಜನರು ಚಾನೆಲ್ ವೀಕ್ಷಣೆ ಮಾಡುವ ಮೂಲಕ ಗ್ಯಾರಂಟಿ ನ್ಯೂಸ್ ಹೊಸ ದಾಖಲೆ ಬರೆಯಿತು. ಎಷ್ಟೋ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಎಷ್ಟೋ ಬ್ರೇಕಿಂಗ್ ನ್ಯೂಸ್ಗಳು ಕರ್ನಾಟಕದಲ್ಲಿ ಭಾರಿ ಇಂಪ್ಯಾಕ್ಟ್ ಆಗಿವೆ. ಎಲ್ಲರಂತೆ ನಾವಲ್ಲ, ಎಲ್ಲರನ್ನೂ ಫಾಲೋ ಮಾಡಲ್ಲ. ಅಕ್ರಮ ಅನ್ಯಾಯಗಳ ವಿರುದ್ಧ ಯಾರ ಮುಲಾಜಿಲ್ಲದೆ ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗುತ್ತಿರೋ ಗ್ಯಾರಂಟಿ ನ್ಯೂಸ್ಗೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಷ್ಟು ಹೇಳಿದ್ರು ಕಡಿಮೆನೆ. ಈ ವಿಟಿ ನೋಡಿದ್ಮೇಲೆ ಕೇಳದೇನೆ ಒಂದು ಚಪ್ಪಾಳೆ ಬಂದ್ರೇನೆ ಚಂದ ಅಲ್ವಾ? ಎಸ್, ಯಾಕಂದ್ರೆ ಅವಿರತವಾಗಿ ಶ್ರಮಿಸಿದವರು, ಅವಿರತವಾಗಿ ದುಡಿದವರು ಎಲ್ಲರ ಕುರಿತಾಗಿ ಈ ವಿಟಿಯನ್ನ ನೋಡುವಾಗಲೇ ಗೊತ್ತಾಗತ್ತೆ ಈ ಚಾನಲ್ನಲ್ಲಿ ಎಷ್ಟು ಶ್ರಮ ಇದೆ, ಪರಿಶ್ರಮ ಇದೆ. ಒಂದೇ ದಿನಕ್ಕೆ ತಲೆ ಎತ್ತಿದಂತಹ ಚಾನೆಲ್ ಅಲ್ಲವೇ ಅಲ್ಲ, ಅತಿ ಕಡಿಮೆ ಸಮಯದಲ್ಲಿ ಜನ ಮನ್ನಣೆಯನ್ನ ಗಳಿಸಿ ಮುನ್ನುಗ್ತಾ ಇದೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗ್ಯಾರಂಟಿ ನ್ಯೂಸ್.